ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನಂದು ಎಣ್ಣೆ ಕಾಯ್ದುಬಿಟ್ಟು ಅದಕ್ಕೋಸ್ಕರ ನಾನು ಒಗ್ಗರಣೆಗೆ ಹಾಕ್ಬಿಟ್ಟು ನಿಮಗೆ ತೋರ್ಸೋಕ್ಕೆ ಏನಿಲ್ಲ ಫ್ರೆಂಡ್ಸ್. ಇದಕ್ಕೆ ಎಣ್ಣೆ ಕಾಯ್ದ ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಇವತ್ತು ನನ್ನ ಮನೇಲಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಮತ್ತು ಅಕ್ಕಿ ರೊಟ್ಟಿ ಸ್ವಲ್ಪ ಅಕ್ಕಿ ಹಿಟ್ಟು ನಾನು ಬಿಡಿಸ್ಕೊಂಡು ಬರೋಕ್ಕೆ ಹೋಗಿರಲಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನೋಡಿ ನಾನು ಸ್ವಲ್ಪ ರಾಗಿ ಹಿಟ್ಟನ್ನೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದೇನಾಗಲ್ಲ, ನಾವೇ ತಾನೇ, ತೊಂದರೆ ಇಲ್ಲ. ಆಮೇಲೆ ಫ್ರೆಂಡ್ಸ್, ಈಗ ನಾನು ಟೊಮೊಟೊ ಚಟ್ನಿ ಮಾಡ್ತಾಯಿದ್ದೀನಿ. ಟೊಮೊಟೊ ಚಟ್ನಿ ನಾನು ಎಷ್ಟೋ ಸಲ ಈ ರೆಸಿಪಿನ ನಿಮಗೆ ಆಲ್ರೆಡಿ ನಾನು ಅಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನೋಡಿ ಈಗ ಇದನ್ನು ಬೇಯಿಲಿ ಒಂದೇ ಒಂದು ಬೆಳ್ಳುಳ್ಳಿನ ಗೆದ್ದಾಕ್ತೀನಿ ಫ್ರೆಂಡ್ಸ್. ಅದನ್ನು ಮಾಡ್ತಿದ್ದೀನಿ. ಬೆಳ್ಳುಳ್ಳಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ಚಟ್ನಿ ಅನ್ನಕ್ಕೆ ಮತ್ತು ಇದಕ್ಕೆ ಮುದ್ದೆಗಂತೂ ತುಂಬಾ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ನಂದು ಇವತ್ತು ಶುಕ್ರವಾರ, ಆಲ್ರೆಡಿ ಪೂಜೆ ಎಲ್ಲ ಆಯಿತು. ಫ್ರೆಂಡ್ಸ್, ಎಷ್ಟೋ ಸಲ ನಾನು ಪೂಜೆ ಮಾಡಿರೋದನ್ನ ತೋರಿಸಿದ್ದೀನಲ್ಲ, ಅದಕ್ಕೋಸ್ಕರ ನಾನೇನು ಅದನ್ನು ವೀಡಿಯೋ ಮಾಡಲ್ಲ. ಡೈಲಿ ಮಾಮೂಲಿ ಪೂಜೆ ಮಾಡ್ತೀನಿ. ಇವತ್ತು ಮಾತ್ರ ನಾನು ಮಾವಿನ ಸೊಪ್ಪು ಕುಯ್ಕೊಂಡು ಬರೋಕ್ಕೆ ಹೋಗಿದ್ದೆ. ಅದನ್ನು ಕುಯ್ಕೊಂಡು ಬಂದು ಬನ್ನಿ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಪೂಜೆ ಮಾಡಿದ್ದೀನಿ. ಇನ್ನು ಅಕ್ಕಿ ನಾನು ಬಿಡಿಸೇ ಇಲ್ಲ ಫ್ರೆಂಡ್ಸ್. ನೋಡಿ, ನಂದು ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು. ಅದು ಒಂದು ಹೂವು ನಮ್ಮ ಗಿಡದಲ್ಲೇ ಅರಳಿತ್ತು. ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡೆ. ನೋಡಿ, ಇವಾಗ ಕಳಸ ನಾನು ಶುಕ್ರವಾರ ಗುರುವಾರನೇ ತೆಗೆದುಬಿಡ್ತೀನಿ ಫ್ರೆಂಡ್ಸ್. ಮಾವಿನೆಲೆನ ಕುಯ್ಕೊಂಡು ಬಂದೆ. ನಂದು ಇವಾಗ ಪೂಜೆ ಎಲ್ಲ ಆಯಿತು. ಇದು ಅಕ್ಕಿನ ಬಿಡಿಸ್ಕೊಂಡು ಬಂದಿಲ್ಲ ಫ್ರೆಂಡ್ಸ್, ನನಗೆ ಟೈಮೇ ಇಲ್ಲ. ನೋಡಿ ಫ್ರೆಂಡ್ಸ್, ಇದು ನಾನೊಂದು ಹಿಟ್ಟಲ್ಲಿನೆಲ್ಲ ಈರುಳ್ಳಿ ಕಟ್ ಮಾಡೋದು. ಅದರಲ್ಲಿ ನೋಡಿ ಇದು ಈ ಥರ ಅನ್ನೋದು. ನನ್ನ ಮಗಳು ಇವತ್ತು ಅದರಲ್ಲೇ ಮಾಡಿದ್ದಾಳೆ. ಇನ್ನು ಸ್ವಲ್ಪ ಬೇಳೆ ಸಾರಿಗೆ ಈರುಳ್ಳಿ ಕಟ್ ಮಾಡಿದ್ದೀನಿ. ನೋಡಿ, ಈ ಕಡೆ ರೈಸ್ ಇಟ್ಟಿದ್ದೀನಿ. ಈಗ ಫ್ರೆಂಡ್ಸ್, ಇದು ಬನ್ನಿ ಇವಾಗ ರುಬ್ಬಿರೋದನ್ನ ಹಾಕೋಣ. ನೋಡಿ ಫ್ರೆಂಡ್ಸ್, ನಾನೀಗ ರುಬ್ಬಿ ಇಟ್ಕೊಂಡಿದ್ದೀನಲ್ಲ, ಇದಕ್ಕೆ ಏನಿಲ್ಲ ರುಬ್ಬಕ್ಕೆ. ಟೊಮೊಟೊ ಮತ್ತು ತೆಂಗಿನಕಾಯಿ, ಹಸಿರು ಮೆಣಸಿನ್ಕಾಯಿ. ನಾನು ಫ್ರೆಂಡ್ಸ್ ಟೊಮೊಟೊ ಹಣ್ಣಲ್ವಾ, ನೀವು ಕಾಯಲ್ಲೂ ಮಾಡ್ಬೋದು, ಹಣ್ಣಲ್ಲೂ ಮಾಡ್ಬೋದು. ನಾನು ಯಾವಾಗಲೂ ಹಣ್ಣಲ್ಲೇ ಮಾಡ್ತೀನಿ ಫ್ರೆಂಡ್ಸ್. ಯಾಕೆಂದರೆ ಇದನ್ನು ಫ್ರೆಂಡ್ಸ್ ನಮ್ಮೂರ ಕಡೆ ಕಬ್ಬು ಹಾಕ್ತೀವಿ, ಹಾಸನ ಕಡೆ. ಆ ಕಬ್ಬಿನ ಗದ್ದೆಯಲ್ಲಿ ಪೂರ್ತಿ ಸುತ್ತ ಟೊಮೊಟೊ ಗಿಡ ಹಾಕ್ತಾರೆ, ಟೊಮೊಟೊ ಗಿಡನ. ಆಮೇಲೆ ಅದು ಕಾಯಿ ಬಿಡುತ್ತಲ್ಲ. ನಮ್ಮ ಕಡೆ ಇದು ಹಣ್ಣಲ್ಲಿ ಮಾಡಲ್ಲ ಫ್ರೆಂಡ್ಸ್. ಹಣ್ಣಲ್ಲಿ ಯಾಕೆ ಮಾಡಲ್ಲ ಅಂದರೆ ಫ್ರೆಂಡ್ಸ್, ಅವ್ರಿಗೆ ಆಲ್ರೆಡಿ ಕಾಯಿ ಅಷ್ಟೊಂದು ಸಿಗುತ್ತಲ್ಲ, ಗದ್ದೆಗೆಲ್ಲ ಹಾಕಿರ್ತಾರೆ. ಹಂಗಾಗಿ ಫ್ರೆಂಡ್ಸ್, ನಮ್ಮ ಕಡೆ ಇದನ್ನು ಜಾಸ್ತಿ ಕಾಯಲ್ಲೇ ಮಾಡೋದು. ನಮ್ಮ ಕಡೆ ಇದನ್ನು ಅಚ್ಕಾರ ಅಂತ ಹೇಳ್ತಾರೆ ಫ್ರೆಂಡ್ಸ್. ನಾನು ಇದನ್ನು ಆಲ್ರೆಡಿ ಎಷ್ಟೋ ಸಲ ಇದನ್ನು ತೋರಿಸಿದ್ದೀನಿ ವೀಡಿಯೋನ. ನಂದು ಫ್ರೆಂಡ್ಸ್ ನಾಳೆಗೆ ಒಂದು ದಿನ ಸೆಕೆಂಡ್ ಶಿಫ್ಟ್ ಮುಗ್ದೋಯ್ತು ಫ್ರೆಂಡ್ಸ್. ನಾವು ಎಷ್ಟು ಬೇಗ ಹೇಳ್ತೀವೋ ಅಷ್ಟೇ ಬೇಗ ನಮ್ಮದು ಕೆಲಸನೂ ಬೇಗ ಕ್ಲಿಯರ್ ಆಗುತ್ತೆ. ಇವತ್ತು ನಾನು ಫ್ರೆಂಡ್ಸ್ ರೊಟ್ಟಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ನೆನ್ನೆನೂ ನಾನು ಪುದೀನ ಪಲಾವ್ ಮಾಡಿದ್ದೆ, ನಿಮಗೆಲ್ಲ ಆಲ್ರೆಡಿ ವೀಡಿಯೋನ ಹಾಕಿದ್ದೀನಿ. ಈಗ ಫ್ರೆಂಡ್ಸ್, ಇದು ಒಂದೇ ಒಂದು ಚೂರು ಬೆಂದರೆ ಸಾಕು. ಯಾಕಂದರೆ ಎಲ್ಲ ಬೆಂದಿರುತ್ತಲ್ಲ ನೋಡಿ, ಅತಿ ಸಣ್ಣಕ್ಕೇನು ರುಬ್ಕೋಬೇಡಿ, ಈ ಥರ ಇರಲಿ, ಚೆನ್ನಾಗಿರುತ್ತೆ. ಈಗ ಫ್ರೆಂಡ್ಸ್, ನಾನು ಸ್ವಲ್ಪ ಮನೆಗೆ ಇದು ತರಕೋಬೇಕು ರೇಷನ್. ಜಾಸ್ತಿ ಏನಿಲ್ಲ, ಇದು ಕೂಪನ್ದು ಕಾರ್ಡ್ ಇದೆಯಲ್ಲ, ಅದು ನೆನ್ನೆ ಕರೆದಿದ್ರು ಅವರು. ನಂಗೆ ನೆನ್ನೆ ಹೋಗೋಕ್ಕಾಗಲಿಲ್ಲ ಫ್ರೆಂಡ್ಸ್. ಇವತ್ತು ಹೋಗ್ತಾಯಿದ್ದೀನಿ. ನಾಷ್ಟ ಮಾಡಿ ತಿಂದು ಹೋಗ್ತೀನಿ ಫ್ರೆಂಡ್ಸ್. ಈಗ ಇನ್ನೊಂದೇ ಒಂದು ಜ್ಯೂಸ್ ಮಾತ್ರ ಮಾಡಬೇಕಷ್ಟೇ. ದ್ರಾಕ್ಷಿ ಬಿಡಿಸಿಟ್ಟಿದ್ದೀನಿ, ದಾಳಿಂಬೆ ಸ್ವಲ್ಪ ಖಾಲಿ ಆಗೈತೆ, ಮೋಸಂಬೆ ಮತ್ತು ಆರೆಂಜು ಇದೆ, ಅದು ಮತ್ತು ದ್ರಾಕ್ಷಿ ಹಾಕಿ ಇವತ್ತು ಒಂದು ಜ್ಯೂಸ್ ಮಾಡ್ಕೊತೀನಿ ಫ್ರೆಂಡ್ಸ್. ನನಗೆ ನಾನೇನು ಡಯೆಟ್ ಆ ಥರ ಏನಿಲ್ಲ ಫ್ರೆಂಡ್ಸ್. ನನಗೆ ಸ್ವಲ್ಪ ಕೈ ನೋವು, ವೀಕ್ನೆಸ್ಸು ಅದು ಇದು ಇರುತ್ತಲ್ಲ, ಹಾಗಾಗಿ ನಾನು ಯಾವುದು ಡಯೆಟ್ ಮಾಡಲ್ಲ ಫ್ರೆಂಡ್ಸ್. ಫ್ರೆಂಡ್ಸ್, ಯೂಟ್ಯೂಬಲ್ಲಿ ನೋಡಿ ಎಷ್ಟೊಂದು ಜನ ಡಯೆಟ್ ಮಾಡ್ತಾಯಿದ್ದಾರೆ, ಅದೆಲ್ಲ ವೀಡಿಯೋ ಹಾಕ್ತಾಯಿದ್ದಾರೆ. ಏನೋ ಫ್ರೆಂಡ್ಸ್, ಅವ್ರವ್ರ ಇಷ್ಟ ಅದು. ನಾವೇನು ಫ್ರೆಂಡ್ಸ್ ಕೆಲಸ ಮಾಡಿ ನಾವೇ ಡಯೆಟ್ ಆಗ್ತಾಯಿದ್ದೀವಲ್ಲ. ಕೊತ್ತಂಬರಿ ಸೊಪ್ಪು ಹಾಕೋಣ ಈ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇನ್ನೂ ಒಂದು ಅರ್ಧ ಕಟ್ಟು ಸಬ್ಬಕ್ಕಿ ಸೊಪ್ಪಿದೆ ಫ್ರೆಂಡ್ಸ್. ದೋಸೆ, ಮಸಾಲೆ ದೋಸೆ ಮಾಡೋಣ, ಬಜ್ಜಿ ಮಾಡೋಣ ಅಂತೀನಿ. ಟೈಮೇ ಸಾಕಾಗಲ್ಲ. ಈಗ ಅಲ್ಲಿಗೆ ಹೋದರೆ 1 ಅವರ್ 1.5 ಅವರ್ ಆಗೋಗುತ್ತೆ. ಫಸ್ಟೇ ನೀವೇ ನೋಡಿದ್ದೀರ ಬಿಸಿಲು ಯಾವ ಥರ ಅಂತ ನೋಡಿದ್ರೆ ಫ್ರೆಂಡ್ಸ್. ಚಟ್ನಿ ಇದೇನು ನೀರು ಜಾಸ್ತಿ ಬೇಯಿಸೋ ಅವಶ್ಯಕತೆಯಲ್ಲಿ ಆಗೋದು, ಅದು ಬೇಗನೆ ಬೇಯುತ್ತೆ. ಈ ಟೈಮಲ್ಲಿ ಉಪ್ಪು ಸಪ್ಪೆ ನೋಡ್ತಾರೆ ಫ್ರೆಂಡ್ಸ್. ಸ್ಟವ್ ಏನು ಇದರಲ್ಲೇ ಬೇಯಿಸಿದಾಗುತ್ತೆ ಫ್ರೆಂಡ್ಸ್. ಅದೇನು ಜಾಸ್ತಿ ಏನು ಇದು ಮಾಡೋ ಆಗಿಲ್ಲ. ಆಮೇಲೆ ಫ್ರೆಂಡ್ಸ್, ಒಂದೇ ಒಂಚೂರು ಬೆಲ್ಲ ಹಾಕ್ತಾಯಿದ್ದೀನಿ. ಖಾರ ಜಾಸ್ತಿ ಆಗೈತೆ ನನಗೆ, ಅವ್ರಿಗೆ ಸರಿಯಾಗೈತೆ, ಅದಕ್ಕೆ ನಾನು ಒಂಚೂರು ಬೆಲ್ಲ ಹಾಕ್ತಾಯಿದ್ದೀನಿ.
ನೋಡಿದ್ರೆ ಫ್ರೆಂಡ್ಸ್ ಇದಿಷ್ಟೇ ಚಟ್ನಿ, ಒಂದೇ ಒಂದು ನಿಮಿಷ. ಯಾಕಂದರೆ ಮೆಣಸಿನ್ಕಾಯಿ ಬೆಂದಿರುತ್ತೆ, ಟೊಮೊಟೊನೂ ಬೆಂದಿರುತ್ತೆ, ಏನಿಲ್ಲ. ಆದರೆ ನೀವು ಸ್ವಲ್ಪ ತೆಂಗಿನಕಾಯಿನ ರುಬ್ಬಿ ಹಾಕ್ಕೊಳ್ಳಿ. ನಮ್ಮ ಕಡೆ ಎಲ್ಲ ತುರಿದು ಹಾಕ್ತಾರೆ. ಆಮೇಲೆ ನಾನು ಒಂದಿನ ಫ್ರೆಂಡ್ಸ್ ಟೇಸ್ಟ್ ನೋಡಿದೆ, ರುಬ್ಬಿ ಹಾಕಿದ್ರೂ ಒಂಥರ ಟೇಸ್ಟ್ ಚೆನ್ನಾಗಿ ಬಂತು. ಅದಕ್ಕೋಸ್ಕರ ನಾನು ಇವಾಗ ರುಬ್ಬೇನೇ ಹಾಕೋದು ಫ್ರೆಂಡ್ಸ್. ಇವತ್ತು ಫ್ರೆಂಡ್ಸ್ ನನ್ನ ಮನೇಲಿ ನಾಷ್ಟ. ಫ್ರೆಂಡ್ಸ್ ನೀವು ಈ ಚಟ್ನಿ ಮಾಡಿದಾಗ ತುಪ್ಪ ಮತ್ತು ಬೆಣ್ಣೆ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿದೆ. ಆದರೆ ನೀವೇನು ಮಾಡಿ ಅದೇನಿಲ್ಲ ಅಂದರೆ ಆಯಿಲ್ ಬರುತ್ತಲ್ಲ, ಇದು ಒಗ್ಗರಣೆ ಆಯಿಲು, ಇದಕ್ಕೇ ಈ ಎಣ್ಣೆ ಹಾಕ್ಕೊಂಡು ತಿಂದರೆ ಇನ್ನೂ ತುಂಬ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ನಾನು ಆಲ್ರೆಡಿ ರೊಟ್ಟಿ ಹಸಿಟ್ಟನ್ನ ಕಲಸಿಟ್ಟಿದ್ದೀನಿ. ನಾನು ಯಾವಾಗಲೂ ಫ್ರೆಂಡ್ಸ್ ರೊಟ್ಟಿ ಮುದ್ದೆ ಮಾಡ್ತಾ ಇರ್ತೀನಿ. ಈಗ ಮುದ್ದೆ ಮಾಡಿ ಅಲ್ಲೇ 1 ವೀಕ್ ಆಯಿತು. ನೆನ್ನೆ ಡೈಲಿ ನನ್ನ ಮಗಳು ಮಾಡ್ತಾವೆ ಫ್ರೆಂಡ್ಸ್. ನೋಡಿ ಅನ್ನದ್ದು ವಿಷೆಲ್ಲ ಆಯಿತು, ಬನ್ನಿ 3 ವಿಷೆಲ್ಲ ಆಯಿತು ಅನ್ನೋದು ಫ್ರೆಂಡ್ಸ್. ಇವಾಗ ನಾನು ಅದೇ ಸ್ಟವ್ ಮೇಲೆ ಇವತ್ತು ಬೇಳೆ ಸಾರು ಮಾಡ್ತೀನಿ. ಅವರೆಕಾಯಿ ಈಗ ತಂದರೆ ಫ್ರೆಂಡ್ಸ್ ಯಾರೂ ಸುಲ್ ಕೊಡೋಲ್ಲ ನನಗೆ. ಅದಕ್ಕೋಸ್ಕರ ಇವತ್ತು ಸಿಂಪಲ್ಲಾಗಿ ಒಂದು ಬೇಳೆ ಸಾರನ್ನ ಮಾಡ್ತೀನಿ. ಅದು ನಾನು ಬೇಳೆ ಈರುಳ್ಳಿ ಎಲ್ಲನೂ ಈಗ ವಿಷಲು ಕೂಗಕ್ಕಿಡ್ತೀನಿ, ಬೇಯಕ್ಕಿಡ್ತೀನಿ. ಈಗ ರೊಟ್ಟಿ ಮಾಡಿದ್ಮೇಲೆ ಇನ್ನೇ ನಂದು ಸ್ನಾನ ಆಯಿತು, ಪೂಜೆ ಆಯಿತು, ಎಲ್ಲ ಆಯಿತು ಫ್ರೆಂಡ್ಸ್. ವಿಷಲ್ ಕೂಗಿಸಿಟ್ಟು ಹೋದರೆ ನಾನು ರೇಷನ್ ಅಂಗಡಿ ಎಲ್ಲ ಮುಗಿಸ್ಕೊಬರೋದಕ್ಕೆ ಅದು ವಿಷಲ್ ಇಳ್ದಿರ್ತದೆ. ಆದರೆ ಈಗ ನಾನು ರೊಟ್ಟಿ ಮಾಡಿ ತಿಂದು ನಾಷ್ಟ ಎಲ್ಲ ಮಾಡಿ ಹೋಗೋದು ಫ್ರೆಂಡ್ಸ್. ಈಗ ನನ್ನ ಮಗಳು ಸ್ನಾನಕ್ಕೆ ಹೋಗೈತಿ, ಅವಳೇ ನೀರು ಕಾಯಿಸ್ಕೊಂಡು. ನಾನು ಫ್ರೆಂಡ್ಸ್ ಗೀಜರ್ ಯಾವುದ್ರಲ್ಲೂ ನೀರು ಕಾಯಿಸಲ್ಲ, ದೊಡ್ಡದೊಂದು ಸ್ಟವ್ ತಂದು ಇಟ್ಕೊಂಡಿದ್ದೀನಿ, ಅದರಲ್ಲೇ ನಾವು ನೀರು ಕಾಯಿಸ್ಕೊಳ್ಳೋದು ಫ್ರೆಂಡ್ಸ್. ಹೀಟ್ರು ಅದೇನು ನಾನು ಕಾಯಿಸಲ್ಲ. ದೊಡ್ಡ ಸ್ಟವ್ವು ಸಿಲಿಂಡ್ರು ಡಬ್ಬಲ್ಲಿದೆಯಲ್ಲ, ಅದಕ್ಕೊಂದು ತುಂಬಿಸ್ಕೊಂಡು ನಾವು ಅದರಲ್ಲೇ ಸ್ನಾನ ಮಾಡ್ಕೊಳ್ಳೋದು, ನೀರು ಕಾಯಿಸ್ಕೊಳ್ಳೋದು. ನಾನು 2 ಸಲ ತಲೆಗೆ ಸ್ನಾನ ಮಾಡ್ತೀನಿ ಫ್ರೆಂಡ್ಸ್. ನಾನೇನು ಡೈಲಿ ತಲೆಗೆ ಸ್ನಾನ ಮಾಡಲ್ಲ. ಏನಕ್ಕೆ ನಾವು ಇಲ್ಲದ್ದು ಹೇಳಬೇಕು ನಿಮಗೆ, ಆ ಥರ ಏನಿಲ್ಲ. ನನಗೆ ಟೈಮಲ್ಲಿ ನಾನು ಶುಕ್ರವಾರ ಮತ್ತು ಸೋಮವಾರ ತಲೆಗೆ ಸ್ನಾನ ಮಾಡ್ತೀನಿ. ಯಾವಾಗಾದರೂ ಜಾಸ್ತಿ ಮೈಕೈ ನೋವಿದ್ದಾಗ ಫ್ರೆಂಡ್ಸ್ ನಾನು ತಲೆಗೆ ಸ್ನಾನ ಮಾಡೋದು. ಏನಾದರೂ ಓಡಾಡಿ ಜಾಸ್ತಿ ಕೆಲಸದ ಹತ್ರ ವರ್ಕ್ ಜಾಸ್ತಿ ಆಗಿ ಒಂದೊಂದು ಸಲ ಟಯರ್ಡ್ ಜಾಸ್ತಿ ಆದಾಗ, ಸ್ವಲ್ಪ ಬಿಸಿ ಜಾಸ್ತಿ ನೀರು ಬಿದ್ದಾಗ ಫ್ರೆಂಡ್ಸ್ ನನಗೆ ತಣ್ಣೀರಾಗಲ್ಲ, ನನಗೆ ತಣ್ಣೀರು ಸ್ನಾನ ಮಾಡ್ಕೋಬೇಕು ಅನಿಸುತ್ತೆ. ನನಗೆ ತಣ್ಣೀರು ಮಾಡ್ಕೊಂಡ್ರೆ ಕೋಲ್ಡ್ ಆಗಿದೆ. ಹಂಗಾಗಿ ಯಾವಾಗಾದರೂ ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿ ಹೋದಾಗ ಮಾತ್ರ ಫ್ರೆಂಡ್ಸ್ ನಾನು ತಣ್ಣೀರಲ್ಲಿ ಸ್ನಾನ ಮಾಡ್ಕೊಳ್ಳೋದು. ಈಗ ಫ್ರೆಂಡ್ಸ್ ಚಟ್ನಿದು ಆಗಿತ್ತು ಫ್ರೆಂಡ್ಸ್. ಇದಕ್ಕೆ ಮುಚ್ಚೋದು ಗ್ಲಾಸ್ ಟೈಪೇ ಬಂದೈತೆ, ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಹಂಗಾಗಿ ಅದು ಎತ್ತಕ್ಕಾಗಲ್ಲ ಫ್ರೆಂಡ್ಸ್. ಹಂಗೋಸ್ಕರ ನಾನು ನೋಡಿ ಸ್ಟೀಲ್ದೇ ಈ ಥರ ಮುಚ್ಚಿ ಇಡ್ತೀನಿ. ಈಗ ಫ್ರೆಂಡ್ಸ್ ಚಟ್ನಿದು ಕ್ಲೋಸ್ ಆಯಿತು ಫ್ರೆಂಡ್ಸ್. ನಾನು ಅವತ್ತು ನಿಮಗೆ ಜಾಡಿನ ತೋರಿಸಿದ್ದೀನಿ, ಅದರಲ್ಲಿ ನಾನು ಮಾಡಬೇಕು ಇದು ಉಪ್ಪಿನ ಪುಡಿ ತುಂಬಿಡೋದನ್ನ ತೋರಿಸ್ತೀನಿ. ಅದಿನ್ನೂ ನಾನು ತರಲಿಲ್ಲ, ಇವಾಗ ಜೋಡಿಸಿಡಬೇಕು. ಟ್ರೈ ತಂದಿರೋದೆಲ್ಲ ತೋರಿಸಿದ್ದೀನಿ ಫ್ರೆಂಡ್ಸ್. ಇದು ನಾನು ರಾಘವೇಂದ್ರ ಟೆಂಪಲ್ಗೆ ಹೋದಾಗ ತಂದಿದ್ದು ರೊಟ್ಟಿ ಹಂಚು. ಈಗ ರೊಟ್ಟಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನೋಡಿ ಹಂಚು ಕಾದಿದೆ. ಈಗ ಫ್ರೆಂಡ್ಸ್ ನೋಡಿ ನಾನು ಪ್ಲೇನ್ ರೊಟ್ಟಿ ಹಾಕಿದ್ದೀನಿ ಬನ್ನಿ ಫ್ರೆಂಡ್ಸ್. ಅದು ಬೇಯಲಿ, ಊಟ ಮಾಡೋಣ ಫ್ರೆಂಡ್ಸ್. ನೋಡಿ ಇದು ಅಕ್ಕಿ ಹಿಟ್ಟು ಮಿಕ್ಸಲ್ಲಿದೆ. ನಾನೇ ಸ್ವಲ್ಪ ಅಕ್ಕಿ ಹಿಟ್ಟು ಖಾಲಿ ಆಗಿತ್ತು, ಬಿಡಿಸ್ಕೊಂಡು ಬರೋಣ. ಇನ್ನೇನು ಅಕ್ಕಿ ತೊಳೆದು ಒಣಗಾಕಿದ್ದೀನಲ್ಲ, ಸುಮ್ಮನೆ ಏನಕ್ಕೆ ಅಂಗಡಿಲಿ ತರೋದು ಅಂತ ಫ್ರೆಂಡ್ಸ್. ರಾಗಿ ಹಿಟ್ಟಿತ್ತು ಸ್ವಲ್ಪ, ಅದನ್ನೇ ನಾನು ನೋಡಿ ಫ್ರೆಂಡ್ಸ್. ಇವತ್ತು ಅಂಬಲಿ ಮಾಡ್ಕೊಂಡಿದ್ದೀನಿ, ಅನ್ನ ಇರಲಿಲ್ಲ. ಯಾಕಂದರೆ ನೆನ್ನೆ ಪಲಾವ್ ಮಾಡಿದ್ದು, ನಾನು ಸ್ವಲ್ಪನೇ ರೈಸ್ ಮಾಡ್ಕೊಂಡು ಕೆಲಸ ತಗೊಂಡೋಗಿದ್ದೆ. ನನ್ನ ಮಗಳು ಮುದ್ದೆ ಮಾಡ್ಕೊಂಡು ತಿಂದಿದ್ಲು, ಅದಕ್ಕೆ ಅನ್ನ ಇರಲಿಲ್ಲ. ನೋಡಿ ಫ್ರೆಂಡ್ಸ್ ರೊಟ್ಟಿ ಇವಾಗ ಬೇಯ್ತು, ರೆಡಿ ಆಯಿತು. ಇದಕ್ಕೆ ನಾನಿವತ್ತು ಫ್ರೆಂಡ್ಸ್ ಟೊಮೊಟೊ ಚಟ್ನಿ ಮಾಡಿದ್ದೆ. ನೋಡಿ ಫ್ರೆಂಡ್ಸ್ ಈ ಥರ ಒಂದು ಸೈಡ್ ಬೇಯಲಿ ಬನ್ನಿ ಫ್ರೆಂಡ್ಸ್. ನೋಡಿ ಇವಾಗ ಒಂದು ಕಡೆ ಬೇಯಿತು. ನೀರೇ ಸರ್ವದು ನಾನು ಫ್ರೆಂಡ್ಸ್, ಎಣ್ಣೆ ಏನು ಸರ್ವಲ್ಲ. ಈಗ ನೋಡಿ ಈ ಥರ ಇನ್ನೊಂದು ಸೈಡು ಬೇಯಲಿ ಅದು ಫ್ರೆಂಡ್ಸ್. ನೋಡಿ ರೊಟ್ಟಿ ಯಾವ ರೀತಿ ಊದಿದೆ ಒಂದು ಸೈಡು. ಅದೇನಿಲ್ಲ ಫ್ರೆಂಡ್ಸ್, ಆ ಥರ ಒತ್ತದಂಗೆ ಆದರೂ ಏನಿಲ್ಲ, ಚೆನ್ನಾಗಿ ಬೆಂದಿರುತ್ತೆ. ಆದರೆ ಫ್ರೆಂಡ್ಸ್ ರೊಟ್ಟಿಗೆ ಈ ಥರ ಹಂಚೆ ತೊಗೊಳ್ಳಿ ನೀವೇ, ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಸುಮ್ಮನೆ ಇವಾಗೆಲ್ಲ ಪ್ಯಾನ್ ಎಲ್ಲ ಬಂದಿದೆಯಲ್ಲ, ಅದರಲ್ಲಿ ಇದಾಗಲ್ಲ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ರಾಗಿ ರೊಟ್ಟಿದು ನನ್ನ ಮನೇಲಿ ರೆಸಿಪಿ. ಓಕೆ ಫ್ರೆಂಡ್ಸ್.